ಮಹಾರಾಷ್ಟ್ರದಲ್ಲಿ ಸಮಯಕ್ಕೆ ಸರಿಯಾಗಿ ಬಸ್ ಬರ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕೆ ಬಸ್ ಸಹವಾಸನೆ ಬೇಡ ಅಂತ ಹೇಳಿದಾನೆ 9 ವರ್ಷದ ಪೋರ. ಬಸ್ಗೆ ಗುಡ್ ಬೈ ಹೇಳಿ ಕುದುರೆ ಏರಿದಾನೆ ಬಾಲಕ. ಮಹಾರಾಷ್ಟ್ರದಲ್ಲಿ ಸರಿಯಾದ ಸಮಯಕ್ಕೆ ಬಸ್ ಬರ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕೆ 9 ವರ್ಷದ ಪೋರ ಗುಡ್ ಬೈ ಹೇಳಿದಾನೆ ಬಸ್ಗೆ. ಮಹಾರಾಷ್ಟ್ರದ ವೆರಾಗ್ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲೆಗೆ ಕುದುರೆ ಏರಿ ಹೊರಟಿದ್ದಾನೆ 9 ವರ್ಷದ ಆದರ್ಶ್ ಸಾಳುಂಕೆ. ನಿತ್ಯ ಶಾಲೆಗೆ ಹೋಗಲು ಸರಿಯಾಗಿ ಬಸ್ ಸಿಗ್ತಾ ಇರಲಿಲ್ಲ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಇದೇ ಕಾರಣಕ್ಕೆ ಕುದುರೆ ಏರಿ ಈತ ಶಾಲೆಗೆ ಹೋಗ್ತಾ ಇದ್ದಾನೆ. ಅಜ್ಜನ ಬಳಿ ಇರುವಂತಹ 7 ಕುದುರೆಗಳಿಂದ ಸ್ಫೂರ್ತಿ ಪಡೆದಿದ್ದಾನೆ. ಬಸ್ ಬಿಟ್ಟು ಈಗ ಕುದುರೆಯಲ್ಲೇ ಶಾಲೆಗೆ ಪ್ರಯಾಣ ಮಾಡ್ತಾ ಇದ್ದಾನೆ. ಸರ್ಕಾರದ ಅವ್ಯವಸ್ಥೆಗೆ ಸೆಡ್ಡು ಹೊಡೆದಿದ್ದಾನೆ ಪೋರ. ನಿತ್ಯ ಶಾಲೆಗೆ ಹೋಗೋದಕ್ಕೆ ತಡ ಆಗ್ತಾ ಇತ್ತು. ಸರಿಯಾದ ಸಮಯಕ್ಕೆ ಬಸ್ ಬರ್ತಾ ಇರಲಿಲ್ಲ. ಇದೇ ಕಾರಣಕ್ಕೆ ತನ್ನ ಅಜ್ಜನ ಬಳಿ ಇದ್ದಂತಹ ಒಂದು ಕುದುರೆಯನ್ನ ಪಡೆದು ಪ್ರತಿನಿತ್ಯ ಇದೇ ಕುದುರೆಯಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಬಸ್ಗೆ ಗುಡ್ ಬೈ ಹೇಳಿ ಕುದುರೆ ಏರಿ ಶಾಲೆಗೆ ಪ್ರತಿನಿತ್ಯ ಹೋಗ್ತಾ ಇದ್ದಾನೆ 9 ವರ್ಷದ ಆದರ್ಶ್. ಬಸ್ಗೆ ಗುಡ್ ಬೈ ಹೇಳಿ ಕುದುರೆ ಏರಿದಾನೆ ಬಾಲಕ. ಮಹಾರಾಷ್ಟ್ರದಲ್ಲಿ ಸರಿಯಾದ ಸಮಯಕ್ಕೆ ಬಸ್ ಬರ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕೆ 9 ವರ್ಷದ ಪೋರ ಗುಡ್ ಬೈ ಹೇಳಿದಾನೆ ಬಸ್ಗೆ. ಮಹಾರಾಷ್ಟ್ರದ ವೆರಾಗ್ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲೆಗೆ ಕುದುರೆ ಏರಿ ಹೊರಟಿದ್ದಾನೆ 9 ವರ್ಷದ ಆದರ್ಶ್ ಸಾಳುಂಕೆ. ನಿತ್ಯ ಶಾಲೆಗೆ ಹೋಗಲು ಸರಿಯಾಗಿ ಬಸ್ ಸಿಗ್ತಾ ಇರಲಿಲ್ಲ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಇದೇ ಕಾರಣಕ್ಕೆ ಕುದುರೆ ಏರಿ ಈತ ಶಾಲೆಗೆ ಹೋಗ್ತಾ ಇದ್ದಾನೆ. ಅಜ್ಜನ ಬಳಿ ಇರುವಂತಹ 7 ಕುದುರೆಗಳಿಂದ ಸ್ಫೂರ್ತಿ ಪಡೆದಿದ್ದಾನೆ. ಬಸ್ ಬಿಟ್ಟು ಈಗ ಕುದುರೆಯಲ್ಲೇ ಶಾಲೆಗೆ ಪ್ರಯಾಣ ಮಾಡ್ತಾ ಇದ್ದಾನೆ. ಸರ್ಕಾರದ ಅವ್ಯವಸ್ಥೆಗೆ ಸೆಡ್ಡು ಹೊಡೆದಿದ್ದಾನೆ ಪೋರ. ನಿತ್ಯ ಶಾಲೆಗೆ ಹೋಗೋದಕ್ಕೆ ತಡ ಆಗ್ತಾ ಇತ್ತು. ಸರಿಯಾದ ಸಮಯಕ್ಕೆ ಬಸ್ ಬರ್ತಾ ಇರಲಿಲ್ಲ. ಇದೇ ಕಾರಣಕ್ಕೆ ತನ್ನ ಅಜ್ಜನ ಬಳಿ ಇದ್ದಂತಹ ಒಂದು ಕುದುರೆಯನ್ನ ಪಡೆದು ಪ್ರತಿನಿತ್ಯ ಇದೇ ಕುದುರೆಯಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಬಸ್ಗೆ ಗುಡ್ ಬೈ ಹೇಳಿ ಕುದುರೆ ಏರಿ ಶಾಲೆಗೆ ಪ್ರತಿನಿತ್ಯ ಹೋಗ್ತಾ ಇದ್ದಾನೆ 9 ವರ್ಷದ ಆದರ್ಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.